ನಮಸ್ಕಾರ. ಕಾರಿನ ಇನ್ಸೂರೆನ್ಸ್ ರಿನ್ಯೂ ಮಾಡಿಸಬೇಕು ಅಂತ ಬಂದಾಗ ಕೆಲವರು ಒಂದು ಮಾತು ಹೇಳ್ತಾರೆ, ಸರ್ ಕಳೆದ ವರ್ಷ ಪಾಲಿಸಿ ಮಾಡಿಸಿದ ಏಜೆಂಟ್ ನಂಬರ್ ಈಗ ನನ್ನ ಹತ್ರ ಇಲ್ಲ ಅಂತ. ಇದು ಕೂಡ ತುಂಬ ಜನರಿಗೆ ಆಗೋ ಸಮಸ್ಯೆ. ಕಳೆದ ವರ್ಷ ಯಾರೋ ಏಜೆಂಟ್ ಮೂಲಕ ಪಾಲಿಸಿ ಮಾಡಿಸಿರ್ತಾರೆ, ಪಾಲಿಸಿ ಕೂಡ ಮಾಡಿಸಿಕೊಟ್ಟಿರ್ತಾರೆ. ಆಮೇಲೆ ಒಂದು ವರ್ಷ ಏನೂ ಕೆಲಸ ಇರಲ್ಲ. ಹಾಗಾಗಿ ಆ ಏಜೆಂಟ್ ನಂಬರ್ ಫೋನ್ನಲ್ಲಿ ಯಾವ ಹೆಸರಿನಲ್ಲಿ ಸೇವ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ. ಕೆಲವೊಮ್ಮೆ ಮೊಬೈಲ್ ಚೇಂಜ್ ಆಗಿರುತ್ತೆ, ಹಳೆಯ ನಂಬರ್ ಡಿಲೀಟ್ ಆಗಿರುತ್ತೆ, ಸಿಮ್ ಚೇಂಜ್ ಆಗಿರುತ್ತೆ. ರಿನ್ಯೂವಲ್ ಸಮಯದಲ್ಲಿ ಆ ಏಜೆಂಟನ್ನೇ ಹುಡುಕೋಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಅವರ ಹತ್ತಿರನೇ ಮತ್ತೆ ಮಾಡಿಸ್ಬೇಕು, ಬೇರೆ ಯಾರ ಹತ್ತಿರ ಮಾಡಿಸಬಾರ್ದು ಅಂತ ಕೆಲವರು ಅಂದ್ಕೊಳ್ತಾರೆ. ಆದರೆ ಏಜೆಂಟ್ ನಂಬರ್ ಸಿಗದೇ ಹೋದಾಗ ರಿನ್ಯೂವಲ್ ಹಾಗೇ ನಿಂತು ಹೋಗುತ್ತೆ. ದಿನಗಳು ಹೋಗ್ತಾ ಇರುತ್ತೆ, ಪಾಲಿಸಿ ಎಕ್ಸ್ಪೈರಿ ಡೇಟ್ ಹತ್ತಿರ ಬರುತ್ತೆ. ಕೊನೆಗೆ ಸಮಯ ಕಡಿಮೆ ಇರುವಾಗ ಅರ್ಜೆಂಟಾಗಿ ಯಾರನ್ನಾದರೂ ಹುಡುಕೋ ಪರಿಸ್ಥಿತಿ ಬರುತ್ತೆ. ಇಲ್ಲಿ ನೀವು ಒಂದು ವಿಷಯ ಮಾಡಬಹುದು, ಹಿಂದಿನ ಏಜೆಂಟ್ ನಂಬರ್ ಸಿಗಲಿಲ್ಲ ಅಂತ ರಿನ್ಯೂವಲ್ ನಿಲ್ಲಿಸಬೇಡಿ. ನಿಮ್ಮ ಹತ್ತಿರ ಹಳೆಯ ಪಾಲಿಸಿ ಕಾಪಿಗಿದ್ರೆ ಅದನ್ನು ತೆಗೆದುಕೊಳ್ಳಿ. ಅದರಲ್ಲಿ ಇರುವ ಮಾಹಿತಿಯಿಂದ ನಿಮ್ಮ ಹಿಂದಿನ ಪಾಲಿಸಿಯ ಡೀಟೇಲ್ಸನ್ನು ಪರಿಶೀಲಿಸಬಹುದು. ಪಾಲಿಸಿ ಕಾಪಿ ಇಲ್ಲ ಅಂದರೆ ನಿಮ್ಮ ವಾಹನದ ಡೀಟೇಲ್ಸ್ ಮೂಲಕವೂ ಮುಂದಿನ ರಿನ್ಯೂವಲ್ಗೆ ಬೇಕಾದ ಮಾಹಿತಿಯನ್ನು ಹುಡುಕಬಹುದು. ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ಇನ್ಸುರೆನ್ಸ್ ಮಾಡಿಸುವಾಗ ಏಜೆಂಟ್ ಯಾರು ಅನ್ನೋದಕ್ಕಿಂತ ನಿಮಗೆ ಸರಿಯಾದ ಮಾಹಿತಿ ಕೊಡೋರು ಯಾರು, ರಿನ್ಯೂವಲ್ ಸಮಯದಲ್ಲಿ ಸಹಾಯ ಮಾಡೋರು ಯಾರು, ಮುಂದೆ ಕ್ಲೈಮ್ ಬಂದಾಗ ನಿಮ್ಮ ಜೊತೆ ನಿಲ್ಲೋರು ಯಾರು ಅನ್ನೋದು ಮುಖ್ಯ. ಏಕೆಂದರೆ ಇನ್ಸುರೆನ್ಸ್ ಅಂದರೆ ಪಾಲಿಸಿ ಮಾಡಿಸಿ ಮುಗಿಸೋ ಕೆಲಸ ಅಲ್ಲ, ಅಗತ್ಯ ಬಂದಾಗ ಸಹಾಯ ಸಿಗೋದು ಕೂಡ ಮುಖ್ಯ. ಹಾಗಾಗಿ ನಿಮ್ಮ ಹಿಂದಿನ ಏಜೆಂಟ್ ನಂಬರ್ ಸಿಗ್ತಿಲ್ಲ ಅಂತ ರಿನ್ಯೂವಲ್ ಮುಂದಕ್ಕೆ ಹಾಕಬೇಡಿ. ನಿಮ್ಮ ಕಾರಿನ ಇನ್ಸೂರೆನ್ಸ್ ರಿನ್ಯೂವಲ್ ಬಗ್ಗೆ ಸಹಾಯ ಬೇಕಿದ್ರೆ ಇನ್ಸೂರೆನ್ಸ್ ವೆಂಚರ್ಗೆ ಸಂಪರ್ಕಿಸಿ. ನಾನು ವಿಘ್ನೇಶ್. 7676567844 ಇದು ನನ್ನ ಮೊಬೈಲ್ ನಂಬರ್. ನಿಮ್ಮ ಹಳೆಯ ಪಾಲಿಸಿ ಡೀಟೇಲ್ಸನ್ನು ಪರಿಶೀಲಿಸಿ ನಿಮಗೆ ಬೇಕಾದ ರಿನ್ಯೂವಲ್ ಆಯ್ಕೆಯನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ. ಸಮಯಕ್ಕೆ ಇನ್ಸೂರೆನ್ಸ್ ರಿನ್ಯೂ ಮಾಡಿಸಿ, ಟೆನ್ಷನ್ ಇಲ್ಲದೆ ಕಾರ್ ಓಡಿಸಿ. ಥ್ಯಾಂಕ್ ಯು.